ಬೆಳಗಿನ ತಿಂಡಿ ವಿಶೇಷವಾಗಿರಬೇಕು, ಅದನ್ನೇ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿದರೆ ಮಕ್ಕಳು ಇಷ್ಟಪಟ್ಟು ತಿನ್ನಬೇಕು ಅಂತಂದರೆ ಮಾಮೂಲಿ ರೊಟ್ಟಿಗಿಂತ ಈ ರೀತಿ ಶಾವಿಗೆ ರೊಟ್ಟಿ ಮಾಡಿಕೊಡಿ. ಅದ್ಭುತವಾಗಿರುತ್ತೆ, ಗರ್ಗರಿಯಾಗಿರುತ್ತೆ, ತಿನ್ನಕ್ಕಂತೂ ಎಕ್ಸಲೆಂಟ್ ಆಗಿರುತ್ತೆ. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಶಾವಿಗೆ ರೊಟ್ಟಿಗೆ ಕೆಲವು ಸಾಮಗ್ರಿಗಳನ್ನ ಸಣ್ಣದಾಗಿ ಕಟ್ ಮಾಡಬೇಕು. ಹಾಗಾಗಿ ಇವತ್ತು ನಾನು ಚಾಪನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕಂತೆ ಇಲ್ಲಿ ಒಂದು ಹಸಿಮೆಣಸಿನಕಾಯಿ, ಅರ್ಧ ಇಂಚಿನಷ್ಟು ಶುಂಠಿ, ಜೊತೆಗೆ ಒಂದು ಈರುಳ್ಳಿನ ಚಾಪರ್ಗೆ ಹಾಕ್ಕೊಂಡು ಒಂದು ಹಿಡಿಯಷ್ಟು ಕೊತ್ತಂಬರಿಯನ್ನು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಕೆಲವು ಕರಿಬೇವಿನ ಎಲೆ, ಹಾಗೆಯೇ 3 ಟೇಬಲ್ ಸ್ಪೂನಷ್ಟು ಹುರಿದಿರೋಂಥ ಕಡಲೆಕಾಯಿ ಬೀಜನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಕಡಲೆಕಾಯಿ ಬೀಜ ಹಾಕೋದ್ರಿಂದ ಈ ರೊಟ್ಟಿನಲ್ಲಿ ಒಂದು ಗರ್ಗರಿ ಟೇಸ್ಟ್ ಬರುತ್ತೆ, ಹಾಗೆಯೇ ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ಎಲ್ಲನೂ ಎಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ಸಣ್ಣಗೆ ಕಟ್ ಮಾಡಿಕೊಂಡು ಸೈಡ್ನಲ್ಲಿ ಇಟ್ಟಿದ್ದೀನಿ. ಈಗ ಪ್ಯಾನಿಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಆ ಎಣ್ಣೆ ಒಂದು ಮಟ್ಟಿಗೆ ಬಿಸಿಯಾಗಿದೆ ಅಂದಾಗ ಇಲ್ಲಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಕಲರ್ ಚೇಂಜ್ ಆಗಬೇಕು. ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ನಾವೇನು ಮಾಡಬೇಕು ಅಂತಂದರೆ, ಚಾಪರ್ನಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಈರುಳ್ಳಿ, ಕೊತ್ತಂಬರಿ, ಕರಿಬೇವಿನ ಎಲೆ, ಹಾಗೆ ಕಡಲೆಕಾಯಿ ಬೀಜ ಎಲ್ಲನೂ ಹಾಕ್ಕೊಂಡು ಒಂದು 30 ಸೆಕೆಂಡು ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಯಾಕೆ ಅಂತಂದರೆ ಆ ಶುಂಠಿದೆಲ್ಲ ಹಸಿ ವಾಸನೆ ಹೋಗಬೇಕಲ್ವ, ಹಾಗಾಗಿ. ಅದಾದಮೇಲೆ 1 ಕ್ಯಾರೆಟನ್ನು ಈ ರೀತಿ ತುರ್ಕೊಂಡು ಅದನ್ನು ಸಹ ಇಲ್ಲಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದನ್ನು ಹುರ್ಕೊಂಡ್ರೆ ರುಚಿ ಹೆಚ್ಚಾಗಿ ಬರುತ್ತೆ, ತಿನ್ನೋದಕ್ಕೆ ಅಷ್ಟು ಸ್ಟ್ರಾಂಗ್ ಆಗಿ ಇರೋದಿಲ್ಲ. ಹುರಿದನೂ ಸಹ ಹಾಗೆ ಡೈರೆಕ್ಟಾಗಿ ಮಾಡ್ಬೋದು, ಹುರ್ಕೊಂಡು ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ. ಆಮೇಲೆ ಒಂದು 4 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನೂ ಹಾಕ್ಕೊಂಡು ಅದನ್ನು ಸಹ ಒಂದು 30 ಸೆಕೆಂಡ್ ಹುರ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ಹುರಿದಾಗಿರೋಂಥ ಪದಾರ್ಥಗಳನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ಶಾವಿಗೆನ ಸೇರಿಸ್ಕೋಬೇಕು. ಶಾವಿಗೆನ ಹೇಗೆ ಸೇರಿಸೋದು ಅದು ನೋಡ್ತಾ ಹೋಗೋಣ. ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಅದೇ ಪ್ಯಾನಿಗೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು 1 ಕಪ್ಪಿನಷ್ಟು ಶಾವಿಗೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರೋದು ರಾ ಶಾವಿಗೆ, ಅಂದರೆ ಹುರಿದಿರೋಂಥ ಶಾವಿಗೆ. ನೀವು ಹುರಿದಿರೋಂಥ ಶಾವಿಗೆ ತೊಗೊಂಡ್ರು ಸ್ವಲ್ಪ ತುಪ್ಪದಲ್ಲಿ ಬೆಚ್ಚಗೆ ಮಾಡಿಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ. ಶಾವಿಗೆ ಮಾತ್ರ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು. ಹೀಗೆ ಕಲರ್ ಚೇಂಜ್ ಆಗಿದೆ ಅಂದಾಗ ಎಷ್ಟು ಶಾವಿಗೆ ತೊಗೊಂಡಿದ್ವೋ ಅಷ್ಟೇ ನೀರನ್ನ ಹಾಕ್ಕೊಂಡು ಈ ಶಾವಿಗೆನ ಚೆನ್ನಾಗಿ ಬೇಯಿಸ್ಕೋಬೇಕು. ಪಾಯಸಕ್ಕೆ ನಾವು ಹೇಗೆ ಬೇಯಿಸ್ಕೊಳ್ತೀವೋ ಆ ರೀತಿ ಶಾವಿಗೆನ ಬೇಯಿಸ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿದ್ರೆ ಶಾವಿಗೆನ ಚೆನ್ನಾಗಿ ಕುದಿಯೋಕ್ಕೆ ಇಟ್ಟಿದ್ದೀನಿ. ಇದು ನೋಡ್ತಾ ಚೆನ್ನಾಗಿ ಅರಳ್ಕೊಂಡು ಬೆಂದ್ಕೊಬಿಡುತ್ತೆ. ಓವರಾಗಿ ಸಾಫ್ಟಾಗಿ ಬೇಯಿಸ್ಕೋಬಾರ್ದು. ನಾವು ಶಾವಿಗೆ ಪಾಯಸಕ್ಕೆ ಹೇಗೆ ಬೇಯಿಸ್ಕೊಳ್ತೀವೋ ಅದೇ ರೀತಿ ಬೇಯಿಸ್ಕೊಂಡ್ರೆ ಶಾವಿಗೆ ರೊಟ್ಟಿ ಮಾಡಿದಾಗ ಅದು ಗರ್ಗರಿಯಾಗಿ ಬರುತ್ತೆ. ತೀರಾ ಸಾಫ್ಟಾಗಿ ಬೇಯಿಸ್ಕೊಬಿಟ್ರೆ ಶಾವಿಗೆ ರೊಟ್ಟಿ ಸಾಫ್ಟಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಹದವಾಗಿ ಬೇಯಿಸ್ಕೊಂಡ್ಮೇಲೆ ಈ ನೀರನ್ನು ಸಪ್ರೇಟ್ ಮಾಡೋಣ. ಈಗ ಶಾವಿಗೆ ಸಪ್ರೇಟ್ ಮಾಡಿದ್ದೀನಿ, ನೀರನ್ನು ಸಪ್ರೇಟ್ ಮಾಡಿದ್ದೀನಿ. ಶಾವಿಗೆ ಚೆನ್ನಾಗಿ ಬೆಂದಿದೆ, ಹಾಗೆ ಉದುದ್ದರಾಗಿದೆ. ಈ ರೀತಿ ಇರಬೇಕು. ಶಾವಿಗೆ ಉಪ್ಪಿಟ್ಟಿಗೆ, ಶಾವಿಗೆ ಪಾಯಸಕ್ಕೆ ಹೇಗೆ ಬೇಯಿಸ್ಕೊಳ್ತೀವೋ ಅದೇ ರೀತಿ ಬೇಯಿಸ್ಕೋಬೇಕಾಗುತ್ತೆ ಶಾವಿಗೆ ರೊಟ್ಟಿಗೆ. ಇಲ್ಲಿ ಶಾವಿಗೆ ರೆಡಿಯಾಗಿದೆ. ಈಗ ಬೆಂದಿರೋ ಅಂಥ ಶಾವಿಗೆನ ನಾವು ರೆಡಿ ಮಾಡ್ಕೊಂಡ್ವಲ್ಲ ಮಸಾಲೆ ಪದಾರ್ಥಗಳಿಗೆ, ಅದಕ್ಕೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಕೈನಲ್ಲಿ ಹಿಸುಕಿ ನಾವು ಕಲಿಸ್ಕೋಬೇಕಾಗತ್ತೆ. ಆ ಮಸಾಲೆ ಪದಾರ್ಥಗಳು, ಈ ಶಾವಿಗೆ ಎಲ್ಲ ಒಂದಾಗಬೇಕು, ಸಪ್ರೇಟ್ ಆಗಿರಬಾರ್ದು. ಅಲ್ಲಿವರೆಗೆ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ. ಹಿಸುಕಿ ಅಂದರೆ ತೀರಾ ಮುದ್ದೆನೂ ಮಾಡಬಾರ್ದು, ಹಾಗೆಯೇ ತೀರಾ ಉದುದ್ರಾಗಿ ಇರಬಾರ್ದು. ಆ ರೀತಿ ನೋಡ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನೆಕ್ಸ್ಟ್ ನಾವು ಇದಕ್ಕೆ ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಎಷ್ಟು ಅಕ್ಕಿ ಹಿಟ್ಟು ಹಾಕಬೇಕು ಅಂತಂದರೆ ಮೆಜರ್ಮೆಂಟ್ ಏನಿಲ್ಲ. ಇದು ರೊಟ್ಟಿ ತಟ್ಟೋದಕ್ಕೆ ಹದವಾಗಿ ಬರಬೇಕು. ಅಲ್ಲಿವರೆಗೆ ನಾವು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೋದು. ಅಕ್ಕಿ ಹಿಟ್ಟನ್ನಾದರೂ ಹಾಕೋಬೋದು, ಜೋಳದ ಹಿಟ್ಟನ್ನಾದರೂ ಹಾಕೋಬೋದು, ಗೋಧಿ ಹಿಟ್ಟನ್ನಾದರೂ ಹಾಕೋಬೋದು. ನಿಮ್ಮ ಮನೆಯಲ್ಲಿ ಯಾವ ಹಿಟ್ಟಿದೆಯೋ ಅದನ್ನು ಸೇರಿಸ್ಕೊಳ್ಳಿ. ಜೊತೆಗೆ ಸ್ವಲ್ಪ ಡ್ರೈ ಆಗಿರೋದ್ರಿಂದ ನಾವು ಶಾವಿಗೆ ಬೇಯಿಸ್ಕೊಂಡು ನೀರನ್ನ ಬಸ್ದಿಟ್ಕೊಂಡಿದ್ವಲ್ಲ, ಆ ನೀರನ್ನ ಸ್ವಲ್ಪ ಮಧ್ಯದಲ್ಲಿ ಸೇರಿಸ್ಕೊಂಡು ಮತ್ತೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಹದವಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈ ಹದಕ್ಕೆ ಬರೋದಕ್ಕೆ ನಾನಿವತ್ತು 1 ಕಪ್ಪು ಶಾವಿಗೆ ಸುಮಾರು 1/4 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಿಮಗೆ ರೊಟ್ಟಿ ತಟ್ಟೋದಕ್ಕೆ ಹದವಾಗಿರಬೇಕು ಅಷ್ಟು ಹಿಟ್ಟನ್ನು ಹಾಕ್ಕೊಳ್ಳಿ. ಇವಾಗ ಹಿಟ್ಟು ರೆಡಿಯಾಗಿದೆ. ಈಗ ಉಂಡೆ ಕಟ್ಕೊಂಡು ನಿಮಗೆ ರೊಟ್ಟಿ ಯಾವ ಸೈಜ್ನಲ್ಲಿ ಬೇಕೋ, ಯಾವ ಥಿಕ್ನೆಸ್ಸಲ್ಲಿ ಬೇಕೋ ಹಾಗೆ ನೀವು ರೊಟ್ಟಿನ ತಟ್ಕೋಬೋದು. ನೀವು ಮಾಮೂಲಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಹೇಗೆ ತಟ್ತಿರೋ ಅದೇ ರೀತಿ ಇದು ಸಹ ತಟ್ಟದಷ್ಟೇ. ಆದರೆ ಇದಕ್ಕೆ ಹಾಕಿರೋ ಅಂಥ ಸಾಮಗ್ರಿ ಸ್ವಲ್ಪ ಬೇರೆ ಆಗಿದೆ. ಜೊತೆಗೆ ಈ ಶಾವಿಗೆ ರೊಟ್ಟಿನ ಬೇಯಿಸಿದಾಗ ಗರ್ಗರಿಯಾಗಿ ಬರುತ್ತೆ. ಇವಾಗ ರೊಟ್ಟಿನ ತಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಹಲ್ಲೆಗೆ ಚೆನ್ನಾಗಿ ಎಣ್ಣೆನ ಹಾಕ್ಕೊಂಡು ಸವರ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಮಾಮೂಲಿ ರೊಟ್ಟಿನ ಹೇಗೆ ಬೇಯಿಸ್ತೀವೋ ಅದೇ ರೀತಿ ಎರಡೂ ಬದಿನೂ ಗರ್ಗರಿಯಾಗಿ ಬೇಯಿಸಬೇಕಾಗುತ್ತೆ. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಬೇಕು ಅಂದರೆ ಸ್ವಲ್ಪ ಎಣ್ಣೆನೋ ತುಪ್ಪನೋ ಬೆಣ್ಣೆನೋ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ರುಚಿ ಇನ್ನೂ ಹೆಚ್ಚಾಗಿ ಬರುತ್ತೆ. ಇಲ್ಲಿ ನೋಡಿದರೆ ರೊಟ್ಟಿನ ಎರಡೂ ಬದಿನೂ ತಿರುಗಿಸ್ಕೊಂಡು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಗರ್ಗರಿಯಾಗಿರುವಂಥ ಶಾವಿಗೆ ರೊಟ್ಟಿ ರೆಡಿಯಾಗಿದೆ. ಸಾಮಾನ್ಯವಾಗಿ ಮಸಾಲೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ ತಿಂತಾನೇ ಇರ್ತೀವಿ. ಈ ರೀತಿ ಶಾವಿಗೆ ರೊಟ್ಟಿನ ಮಾಡಿಕೊಡಿ. ಮಕ್ಕಳು ಬೆಳಿಗ್ಗೆ
ತಿಂಡಿಗೂ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸ್ ಅಂತೂ ಖಾಲಿಯಾಗಿ ಬರೋದಂತೂ ಗ್ಯಾರಂಟಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಇದನ್ನು ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.